ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣ ನಿಯಮ 69ರ ಅಡಿಯಲ್ಲಿ ವಿಧಾನಸಭೆಯಲ್ಲಿ ಪ್ರಸ್ತಾಪ. ಸರ್ಕಾರ ಮನಸ್ಸು ಮಾಡಿದರೆ 11 ಜನರ ಪ್ರಾಣ ಉಳಿಸಬಹುದಿತ್ತು. ಇದು ಸಿದ್ದರಾಮಯ್ಯಗೆ ಕಪ್ಪು ಚುಕ್ಕೆ. ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ. ಜಿಪಿಆರ್ ಬಳಸಿ ಇವತ್ತು ಶೋಧ ಕಾರ್ಯ. ಅವಶೇಷಗಳನ್ನು ಹುಡುಕ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸ್ಪಾಟ್ 13ರಲ್ಲಿ ಏನಾದರೂ ಸಾಕ್ಷ್ಯ ಸಿಗತ್ತಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಅಧಿವೇಶನ ನಡೀತಾ ಇದೆ. ರಾಜಣ್ಣ 3 ಬಿಲ್ ಮಂಡಿಸಬೇಕು. ಆಪ್ತನ ತಲೆದಂಡವನ್ನು ತಪ್ಪಿಸಲು ಸಿಎಂ ಸಿದ್ದರಾಮಯ್ಯ ಮಾಡಿದರು ಶತಪ್ರಯತ್ನ. ರಾಹುಲ್ ಗಾಂಧಿಗೆ ಕರೆ ಮಾಡಿದರೂ ಫಲ ಕೊಡಲಿಲ್ಲ. ಹೈಕಮಾಂಡ್ ಸೂಚನೆಯಂತೆ ಕೆಎನ್ ರಾಜಣ್ಣ ವಜಾ ಬಿಟ್ಟು ಬೇರೆ ಆಯ್ಕೆಯೇ ಇರಲಿಲ್ಲ. ಜಮ್ಮು ಕಾಶ್ಮೀರದಲ್ಲಿ 1990ರಲ್ಲಿ ಕಾಶ್ಮೀರಿ ಪಂಡಿತ್ ಸರಳಾ ಭಟ್ ಹತ್ಯೆ. ಈಗ ಪ್ರಕರಣದ ಮರು ತನಿಖೆ. ಜೆಕೆಎಲ್ಎಫ್ನ ಯಾಸಿನ್ ಮಲಿಕ್ ಮನೆಯ ಮೇಲೆ ತನಿಖಾ ಏಜೆನ್ಸಿ ದಾಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.